ಕುಕ್ಕಿಕಟ್ಟೆ ನಾದಶ್ರೀ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನೂತನ ಸ್ವಂತ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಡಾಕ್ಟರ್ ಬಿಎಸ್ ಶೇರಿಗಾರ್ ಮಾತನಾಡಿ, ದೇಶದಲ್ಲಿ ಸಹಕಾರಿ ಸಂಸ್ಥೆಗಳು ಯಶಸ್ಸು ಸಾಧಿಸಲು ಸ್ವಸಹಾಯ, ಶಿಸ್ತುಬದ್ಧತೆ, ಪಾರದರ್ಶಕತೆ, ನ್ಯಾಯಬದ್ಧತೆ ಹಾಗೂ ಐಕ್ಯತೆ ಎಂಬ ಪಂಚಸೂತ್ರಗಳನ್ನು ಪಾಲಿಸುವುದು ಅಗತ್ಯ ಎಂದರು. ನಾದಶ್ರೀ ಸಂಸ್ಥೆ ಪಂಚಸೂತ್ರಗಳನ್ನು ಪಾಲಿಸುತ್ತಾ ಬಂದಿರುವುದರಿಂದ ಅತ್ಯಲ್ಪ ಅವಧಿಯಲ್ಲಿ ಸ್ವಂತ ಕಟ್ಟಡವನ್ನು ನಿರ್ಮಿಸಿ ಉತ್ತಮ ಲಾಭದಾಯಕ ವ್ಯವಹಾರ ಮಾಡುವುದು ಸಾಧ್ಯವಾಗಿದೆ. ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಮಾನಾಂತರವಾಗಿ ಸಾಗುತ್ತಿರುವ ಸಹಕಾರಿ ಸಂಘಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಹೆಚ್ಚು ಜನಪರವಾಗಿ ಕೆಲಸ ಮಾಡುತ್ತಿವೆ ಎಂದರು. ಸಮಾರಂಭ ಉದ್ಘಾಟಿಸಿದ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ, ದೇಶದ 30 ಕೋಟಿ ಜನ ಸಹಕಾರಿ ವ್ಯವಸ್ಥೆಯಲ್ಲಿ ಒಳಗೊಂಡಿದ್ದಾರೆ. ಸಹಕಾರಿ ಕ್ಷೇತ್ರ ಇಂದು ಬಲಿಷ್ಠವಾಗಿ ಬೆಳೆಯುತ್ತಿದ್ದು ದೇಶಕ್ಕೆ ಕೊಡುಗೆ ನೀಡುತ್ತಿವೆ ಎಂದರು. ಸಭಾಭವನ ಉದ್ಘಾಟಿಸಿದ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಮಾತನಾಡಿ, ನಾದಶ್ರೀ ಸಂಸ್ಥೆ ಸಣ್ಣ ಅವಧಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿರುವುದು ಅಭಿನಂದನೀಯ. ಇದು ಈ ಸಂಸ್ಥೆಯ ಕಾರ್ಯನಿರ್ವಹಣೆಯಲ್ಲಿನ ಪ್ರಾಮಾಣಿಕತೆ, ದಕ್ಷತೆಯ ಪ್ರತೀಕವಾಗಿದೆ ಎಂದರು. ಸಂಸ್ಥೆ ಸ್ಥಾಪಕ ಶ್ರೀಧರ್ ದೇವಾಡಿಗ, ಮಾಜಿ ಅಧ್ಯಕ್ಷ ಚಂದ್ರಕಾಂತ್ ದೇವಾಡಿಗ, ಮಾಜಿ ಉಪಾಧ್ಯಕ್ಷ ಜೀವರತ್ನ ದೇವಾಡಿಗ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಾದಶ್ರೀ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಲಚ್ಚೇಂದ್ರ ದೇವಾಡಿಗ, ಕೊರಂಗ್ರಪಾಡಿ ಸಿಎ ಬ್ಯಾಂಕ್ ಅಧ್ಯಕ್ಷ ಶ್ರೀಧರ್ ದೇವಾಡಿಗ, ಹಳೆಯಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಚ್ ವಸಂತ್ ಬೆರ್ನಾಡ್, ಅಲೆಯೂರು ಸಹಕಾರಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಹರೀಶ್ ಕಿಣಿ, ಹೇಮಂತ್ ಕುಮಾರ್ ಯು, ನಾಗೇಶ್ ದೇವಾಡಿಗ, ಗೋಪಾಲ್ ಸೇರಿಗಾರ್ ಅಲೆಯೂರು, ಕುಮಾರ್ ಸೇರಿಗಾರ್, ಸುಧಾಕರ್ ಬಂಗೇರ, ರಮೇಶ್ ಶೆಟ್ಟಿ, ಗೋವಿಂದ ನಾಯ್ಕ, ಪ್ರದೀಪ್ ಕಾಮತ್, ಸುಧೀರ್ ಚಿಟ್ಪಾಡಿ, ಅನುರಾಧ, ಶ್ರೀಧರ್ ದೇವಾಡಿಗ, ಸುಮಾ, ಅನಂತ್ ದೇವಾಡಿಗ ಉಪಸ್ಥಿತರಿದ್ದರು. ಅವರ ಕಟ್ಟಡವೇ ಅದಕ್ಕೆ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಯಾಕಂತ ಹೇಳಿದ್ರೆ 2013ರಲ್ಲಿ ಪ್ರಾರಂಭಗೊಂಡಂಥ ಈ ಸಂಸ್ಥೆ ಸುಮಾರು 1800 ಸದಸ್ಯರು ಹೊಂದಿಕೊಂಡು 38 ಕೋಟಿ ಡೆಪಾಸಿಟ್, ಅದೇ ರೀತಿ 25 ಕೋಟಿ ಸಾಲವನ್ನು ನೀಡುವ ಮೂಲಕ 20% ಡಿವಿಡೆಂಡ್, ಅದೇ ರೀತಿ 55 ಲಕ್ಷ ಲಾಭವನ್ನು ಪಡಿಬೇಕಾದ್ರೆ ಖಂಡಿತವಾಗಿ ಇದೊಂದು ದೊಡ್ಡ ಮಟ್ಟದ ಸಾಧನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗಾಗಲೇ ನಮ್ಮ ಜಿಲ್ಲೆ ಯಾವ ರೀತಿ SSLC PUCಯಲ್ಲಿ ಪ್ರಥಮ ದ್ವಿತೀಯದ ಮಂಗಳೂರು ಮತ್ತು ಉಡುಪಿ ಸಾಧನೆ ಮಾಡುವ ಮೂಲಕ ಇಡೀ ದೇಶಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆ ಮಾದರಿಯ, ಬಹುಶಃ ಅದೇ ರೀತಿಯಲ್ಲಿ ಇವತ್ತು ಸಹಕಾರಿ ವ್ಯವಸ್ಥೆಯಲ್ಲಿ ಕೂಡ ನಾವು ಇಡೀ ದೇಶಕ್ಕೆ ನಮ್ಮ ಈ ಒಂದು ಆಡಳಿತದ ವ್ಯವಸ್ಥೆ, ಈ ಒಂದು ಕಾರ್ಯವೈಖರ್ಯಗಳು ಇತರ ಹೀಗೆ ನಮ್ಮ ಮಾದರಿ. ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿದ್ದರೂ ಕೂಡ ನಾನು ಹೇಳಿದೆ ಶ್ರೀಧರ್ ದೇವಾಡಿ ಅಂತ ಬರುವಂಥದ್ದು ಬಹಳ ಕಷ್ಟ. ಆದರೆ ಒಂದು ಸಹಕಾರಿ ಸಂಸ್ಥೆಯ ಕಾರ್ಯಕ್ರಮ ಆದರೆ ನಮ್ಮೆಲ್ಲರ ಕರ್ತವ್ಯ. ನಾವು ಇಂದ್ರಾಳಿ ಜಯಕರ್ ನಾವೆಲ್ಲ ಬೇರೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು, ಹಾಗಾಗಿ ಈ ರೀತಿಯ ಒಂದು ಯಶಸ್ಸನ್ನು ಅವರು ಪಡೆದಿದ್ದಾರೆ. ಆ್ಯಕ್ಚುಲಿ ಅವರು ಒಂದು ರೀತಿಯ ಆಪ್ಟಿಮಿಸ್ಟ್. ಅವರು ಅವ್ರ ಹತ್ರ ಮಾತಾಡುವಾಗ ನನಗೆ ಖುಷಿ ಆಗ್ತದೆ, ಇಲ್ಲ ಅದು ಮಾಡ್ಬೋದು, ವಿ ಕ್ಯಾನ್ ಡೂ ದ್ಯಾಟ್ ಅಂತ. ಆ ರೀತಿ ಅವರಲ್ಲಿ ಒಂದು ರೀತಿಯ ಪಾಸಿಟಿವ್ ಥಿಂಕಿಂಗ್ ಯಾವಾಗಲೂ ಇರುವಂಥದ್ದು. ಆಮೇಲೆ ಭಾಳ ಚೈತನ್ಯಶೀಲ ವ್ಯಕ್ತಿ. ನಾನು ಅವ್ರ ಹತ್ರ ಮಾತಾಡೋದಂದರೆ ನನಗೊಂದು ಸಲ ಖುಷಿ ಅನ್ನಿಸ್ತಾ ಇತ್ತು, ಒಂಥರ ಎನ್ರಿಚ್ಮೆಂಟ್ ಆಗುತ್ತೆ ಅವ್ರ ಹತ್ರ ಮಾತಾಡೋದು. ಅದನ್ನು ಮಾಡಿ ತೋರಿಸಿದ್ದಾರೆ ಅವರು. 13 ವರ್ಷದಲ್ಲಿ ಇಷ್ಟೊಂದು ಪ್ರಗತಿಯನ್ನು ತೋರಿಸಿ, ಇದಕ್ಕೆ ಕಾರಣ ಅದರ ಆಡಳಿತ ಸಿಬ್ಬಂದಿ, ಆಮೇಲೆ ಸಿಬ್ಬಂದಿ ವರ್ಗ,